ನಿಮ್ಮ ಐಫೋನಲ್ಲಿ ಗೂಗಲ್ ಪೇ ಅಥವಾ ಜಿಪೇ ಟ್ರಾನ್ಸಾಕ್ಷನ್ ನೋಟಿಫಿಕೇಶನ್ ಅಥವಾ ಪೇಮೆಂಟ್ ನೋಟಿಫಿಕೇಶನನ್ನು ಟರ್ನ್ ಆಫ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಐಫೋನ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಐಫೋನ್ ಸೆಟ್ಟಿಂಗ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಈ ಥರ ಒಂದು ಡಿಸ್ಪ್ಲೇ ಓಪನ್ ಆಗಿದೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಸ್ಕ್ರೀನನ್ನು ಮೇಲಿಂದ ಕೆಳಗಡೆ ಈ ಥರ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಸರ್ಚ್ ಅಂತ ಇದೆ. ಸರ್ಚಲ್ಲಿ ನೀವು ಜಿ ಪೇ ಅಂತ ಟೈಪ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಜಿ ಪೇ. ಸೊ ಇಲ್ಲಿ ಅಪ್ಲಿಕೇಶನ್ ಡಿಸ್ಪ್ಲೇ ಆಗಿದೆ. ಇಲ್ಲಿ ಕಾಣ್ತಾ ಇದೆಯಾ ಗೂಗಲ್ ಪೇ ಅಥವಾ ಜಿ ಪೇ. ಸೊ ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಈ ಥರ ಒಂದು ಡಿಸ್ಪ್ಲೇ ನಿಮಗೆ ಓಪನ್ ಆಗಿದೆ. ಇಲ್ಲಿ ಕಾಣ್ತಾ ಇರ್ಬೋದು ನೋಟಿಫಿಕೇಷನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಅಲೋ ನೋಟಿಫಿಕೇಷನ್ಸ್ ಅಂತ ಇದೆ. ಇಲ್ಲಿ ಕಂಪ್ಲೀಟಾಗಿ ಒಂದು ಸಲ ವೀಡಿಯೋ ನೋಡಿ. ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಲಾಕ್ ಸ್ಕ್ರೀನ್ ಅಂದರೆ ನೀವು ಸ್ಕ್ರೀನನ್ನು ಲಾಕ್ ಮಾಡಿದಾಗ ಯಾರು ನಿಮಗೆ ಜಿ ಪೇಯಿಂದ ಪೇಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ಲಾಕ್ ಸ್ಕ್ರೀನಲ್ಲಿದ್ದರೂ ಕೂಡ ನೋಟಿಫಿಕೇಷನ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ಕೂಡ ಟರ್ನ್ ಆಫ್ ಮಾಡ್ಬೇಕಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಕಂಪ್ಲೀಟಾಗಿ ಲಾಕ್ ಸ್ಕ್ರೀನಲ್ಲಿದ್ದಾಗ ಫೋನು ನೋಟಿಫಿಕೇಷನ್ ಬರಲ್ಲ. ಮತ್ತು ನೋಟಿಫಿಕೇಷನ್ ಸೆಂಟರ್ ಅಂತ ಇದೆ. ಸೊ ಇದನ್ನು ಕೂಡ ಒಂದ್ಸಲಿ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ನೋಟಿಫಿಕೇಷನ್ ಸೆಂಟ್ರ್, ಇಲ್ಲಿ ಕೂಡ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಬ್ಯಾನರ್ ಅಂತ ಇಲ್ಲಿ ಕಾಣ್ತಾ ಇರ್ಬೋದು. ನಿಮ್ಮ ಒಂದು ಫೋನಲ್ಲಿ ನೀವೆಲ್ಲ ಇಟ್ಟಿರ್ತೀರ, ಫೋನ್ ಅಥವಾ ಜೋಬಲ್ಲಿ ಇಟ್ಕೊಂಡಿರ್ತೀರ. ಸೊ ಯಾರಾದರೂ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಆವಾಗ ಒಂದು ಫೋನ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗುತ್ತೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ. ಸೊ ಅದನ್ನು ಕೂಡ ಟರ್ನ್ ಆಫ್ ಮಾಡೋದು. ಈಗ ಏನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ನೀವು ಟರ್ನ್ ಆಫ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ಅಲೋ ನೋಟಿಫಿಕೇಷನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಪ್ಲೀಟಾಗಿ ಟರ್ನ್ ಆಫ್ ಆಯಿತು. ಈ ರೀತಿ ಜಿ ಪೇ ಅಥವಾ ಗೂಗಲ್ ಪೇ ಟ್ರಾನ್ಸಾಕ್ಷನ್ ನೋಟಿಫಿಕೇಷನನ್ನು ಅಥವಾ ಪೇಮೆಂಟ್ ನೋಟಿಫಿಕೇಷನನ್ನು ಟರ್ನ್ ಆಫ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.